ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 30 ವರ್ಷಗಳ ನಂತರ ಈ ದೀಪಾವಳಿಯ ಸಮಯದಲ್ಲಿ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ಕನ್ಯಾ ರಾಶಿಯವರ ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನು ತರಲು ಬರುತ್ತಿದೆ. ಇಷ್ಟು ವರ್ಷಗಳಿಂದ ನಿಶ್ಚೇಷ್ಟಿತವಾಗಿ ಅಂದರೆ ಮೃತಪ್ರಾಯವಾಗಿದ್ದ ಭಾಗ್ಯ ಈಗ ಜೀವಂತವಾಗಲಿದೆ. ಶಾಸ್ತ್ರಗಳ ಪ್ರಕಾರ ಬೃಹಸ್ಪತಿ ಗ್ರಹವು ಜ್ಞಾನ, ಧನ, ಸಂತಾನ, ಧಾರ್ಮಿಕತೆ ಹಾಗೂ ಶುಭ ಫಲಗಳ ಕಾರಕನಾಗಿದ್ದಾನೆ. ಇತ್ತೀಚಿನ ಗ್ರಹಸ್ಥಿತಿಯಲ್ಲಿ ಬೃಹಸ್ಪತಿ ಯಾವುದೇ ಗ್ರಹದ ಸಂಯೋಗವಿಲ್ಲದೆ ಒಂದು ವಿಶೇಷ ಭಾವದಲ್ಲಿ ಏಕಾಂಗಿಯಾಗಿ ವಿರಾಜಮಾನವಾಗಿದ್ದಾನೆ. ಇದೇ ಕಾರಣದಿಂದ ಆ ಭಾವ ದೇವಿ ಶಕ್ತಿಯಿಂದ ತುಂಬಿ ಅದರ ಪರಿಣಾಮ ಕನ್ಯಾ ರಾಶಿಯವರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಚಮತ್ಕಾರಿ ಬದಲಾವಣೆಯನ್ನು ತರಲಿದೆ. ಈ ಸ್ಥಿತಿ ಸಾಮಾನ್ಯವಲ್ಲ, ಇದು ಕುಂಡಲಿಯೊಳಗೆ ದೈವಿ ಶಕ್ತಿಯ ಸಂಚಲನದ ಸೂಚನೆ. ದೀಪಾವಳಿಯ ಮುನ್ನವೇ ನಿಮಗೆ ಆಕಸ್ಮಿಕವಾಗಿ ಒಳ್ಳೆಯ ಅವಕಾಶಗಳು ಸಿಗಬಹುದು, ಹಳೆಯ ಅಡೆತಡೆಗಳು ನಿವಾರಣೆಯಾಗಬಹುದು ಮತ್ತು ಜೀವನದಲ್ಲಿ ಹೊಸ ಪ್ರಾರಂಭದ ಬಾಗಿಲು ತೆರೆಯಬಹುದು. ಇಂತಹ ಯೋಗವು ಕನ್ಯಾ ರಾಶಿಯವರಿಗೆ ನಿಜವಾದ ಜೀವನದ ಅತ್ಯಂತ ದೊಡ್ಡ ಉಡುಗೊರೆ ತರಲು ಸಾಧ್ಯವಾಗಿದೆ. ಕನ್ಯಾ ರಾಶಿಯವರ ಕುಂಡಲಿಯಲ್ಲಿ ದೇವಗುರು ಬೃಹಸ್ಪತಿ ಚತುರ್ಥ ಮತ್ತು ಸಪ್ತಮ ಭಾವಗಳ ಅಧಿಪತಿಯಾಗಿದ್ದು, ಈಗ ಅವರು ಆಯ ಮತ್ತು ಲಾಭದ ಸ್ಥಾನವಾದ ಏಕಾದಶ ಭಾವಕ್ಕೆ ಪ್ರವೇಶಿಸಲಿದ್ದಾರೆ. ಈ ಮಹತ್ತರ ಗ್ರಹಗತಿಯು 2025ರ ಅಕ್ಟೋಬರ್ 18ರಂದು ಸಂಭವಿಸುತ್ತದೆ ಮತ್ತು ಇದೇ ಕ್ಷಣ ಕನ್ಯಾ ರಾಶಿಯವರಿಗೆ ದೀಪಾವಳಿಯ ಮೊದಲು ಅಪೇಕ್ಷಿತ ವರದಾನದಂತೆ ಫಲ ನೀಡಲಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಏಕಾದಶ ಭಾವವು ಕೇವಲ ಆದಾಯವನ್ನೇ ಸೂಚಿಸುವುದಿಲ್ಲ, ಅದು ವ್ಯಕ್ತಿಯ ಆಸೆಗಳು, ಸಾಮಾಜಿಕ ವಿಸ್ತರಣೆ ಮತ್ತು ಆರ್ಥಿಕ ಪ್ರಗತಿಯನ್ನು ಕೂಡ ತೋರಿಸುತ್ತದೆ. ಈ ಭಾವದಿಂದ ದೊಡ್ಡ ಸಹೋದರ ಸಹೋದರಿಯರೊಂದಿಗೆ ಇರುವ ಸಂಬಂಧ, ಸ್ನೇಹ ಸಂಬಂಧಗಳು ಮತ್ತು ಸಣ್ಣ ಆರೋಗ್ಯ ಸಮಸ್ಯೆಗಳಿಗೂ ಸಂಬಂಧವಿದೆ. ಇಂತಹ ಸಂದರ್ಭದಲ್ಲಿ ಬೃಹಸ್ಪತಿಯಂತಹ ಅತ್ಯುನ್ನತ ಶಕ್ತಿಯ ಗ್ರಹ ಈ ಸ್ಥಾನದಲ್ಲಿ ಪ್ರವೇಶಿಸಿದಾಗ ಅದು ವ್ಯಕ್ತಿಯ ಜೀವನದಲ್ಲಿ ಬಹುಕಾಲದಿಂದ ಬಾಕಿಯಾಗಿದ್ದ ಇಚ್ಛೆಗಳು, ಕನಸುಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುವ ಸೂಚನೆ ನೀಡುತ್ತದೆ. ಅಂದರೆ ಕನ್ಯಾ ರಾಶಿಯವರು ಈ ಅವಧಿಯಲ್ಲಿ ತಮ್ಮ ಪ್ರಯತ್ನಗಳಿಗೆ ನಿಜವಾದ ಫಲ ಕಾಣಲು, ಹೊಸ ಅವಕಾಶಗಳು ಮತ್ತು ಆರ್ಥಿಕ ಸ್ಥಿರತೆ ಪಡೆಯಲು ಆರಂಭಿಸುತ್ತಾರೆ. ಈ ಬಾರಿ ಕನ್ಯಾ ರಾಶಿಯವರ ಜೀವನದಲ್ಲಿ ಬೃಹಸ್ಪತಿಯ ಪ್ರಭಾವ ಅತ್ಯಂತ ಶುಭಕರವಾಗಲಿದೆ. ಇಷ್ಟು ಕಾಲ ನಿಂತಿದ್ದ ಕೆಲಸಗಳು ಈಗ ವೇಗ ಪಡೆಯಲಿವೆ ಮತ್ತು ಹಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಭಾಗ್ಯ ಈಗ ಮತ್ತೆ ಚಿಗುರು ಬಿಡುವಂತಾಗುತ್ತದೆ. ಈ ಬಾರಿ ದೇವಗುರು ಬೃಹಸ್ಪತಿ ಏಕಾಂಗಿಯಾಗಿ ಬರದೆ ಅವರೊಂದಿಗೆ ಸೌಭಾಗ್ಯ, ಮಾನ ಸಮ್ಮಾನ ಹಾಗೂ ಅದ್ಭುತ ಕೀರ್ತಿಯನ್ನು ಕೂಡ ತರಲಿದ್ದಾರೆ. ಇದು ದೀಪಾವಳಿಯ ಮುನ್ನವೇ ನಿಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತದೆ. ಈ ಸಮಯದಲ್ಲಿ ಕನ್ಯಾ ರಾಶಿಯವರು ತಮ್ಮ ಕರ್ಮಫಲವನ್ನು ಸ್ಪಷ್ಟವಾಗಿ ಅನುಭವಿಸಲಿದ್ದಾರೆ. ಕೆಲಸಗಳಲ್ಲಿ ಅಡೆತಡೆಗಳು ದೂರವಾಗುತ್ತವೆ, ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಮತ್ತು ಗೌರವ, ಖ್ಯಾತಿ ಹಾಗೂ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ. ಆದ್ದರಿಂದ ಈ ಸಮಯವನ್ನು ಸಕಾರಾತ್ಮಕ ಶಕ್ತಿ ಮತ್ತು ಭಕ್ತಿಯಿಂದ ಸ್ವಾಗತಿಸುವುದು ಅತ್ಯಂತ ಮುಖ್ಯ. ದೇವಗುರು ಬೃಹಸ್ಪತಿ ಮತ್ತು ಶ್ರೀರಾಮರ ನಾಮಸ್ಮರಣೆಯು ಈ ಶುಭ ಫಲವನ್ನು ಇನ್ನಷ್ಟು ಬಲಪಡಿಸುತ್ತದೆ. 1. ಕನ್ಯಾ ರಾಶಿಯವರಿಗೆ ಮೊದಲನೇ ಭವಿಷ್ಯವಾಣಿ ನೋಡುವುದಾದರೆ, ದೇವಗುರು ಬೃಹಸ್ಪತಿಯ ಈ ಬಾರಿಯ ಆಗಮನವು ಅಸಾಧಾರಣ ಫಲಗಳನ್ನು ತರುವಂತಿದೆ. ಮೊದಲ ದೊಡ್ಡ ಭವಿಷ್ಯವಾಣಿ ಹೇಳುವುದೇನೆಂದರೆ ನಿಮ್ಮ ಮನದಾಸೆಗಳು ಮತ್ತು ಆಸೆಗಳ ಪೂರ್ಣತೆ. ಇಷ್ಟು ಕಾಲ ನೀವು ಕೇವಲ ಕನಸಿನಲ್ಲಿ ಮಾತ್ರ ಕಂಡಿದ್ದ, ಆದರೆ ಸಾಧ್ಯವಾಗದು ಎಂದು ಭಾವಿಸಿದ್ದ ಗುರಿಗಳು ಈಗ ಸತ್ಯವಾಗುವ ಕಾಲ ಬಂದಿದೆ. ಬಹುಶಃ ನೀವು ಹೊಸ ವಾಹನ ಖರೀದಿಸುವುದಾಗಲಿ, ಮನೆ ನಿರ್ಮಾಣದ ಕನಸಾಗಲಿ ಇಟ್ಟುಕೊಂಡಿರಬಹುದು, ಆದರೆ ಆರ್ಥಿಕ ಅಡೆತಡೆಗಳಿಂದ ಅದು ಸಾಧ್ಯವಾಗದೇ ಇದ್ದಿರಬಹುದು. ಇಂತಹ ಸಂದರ್ಭದಲ್ಲಿ ದೇವಗುರು ಬೃಹಸ್ಪತಿಯ ಮಂತ್ರಮಯ ಪ್ರಭಾವ ಪ್ರಾರಂಭವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಬೃಹಸ್ಪತಿ ಏಕಾದಶ ಭಾವದಲ್ಲಿ ಇರೋದರಿಂದ ವ್ಯಕ್ತಿಯ ಮನೋಕಾಮನೆಗಳು ಸ್ವಯಂ ಪೂರ್ಣಗೊಳ್ಳುವ ಯೋಗ ನಿರ್ಮಾಣವಾಗುತ್ತದೆ. ಅನೇಕ ಬಾರಿ ನಾವು ಯೋಚಿಸದಿದ್ದರೂ ಪರಿಸ್ಥಿತಿಗಳು ನಮ್ಮ ಪರವಾಗಿ ರೂಪುಗೊಳ್ಳುತ್ತವೆ. ಇದೇ ಬೃಹಸ್ಪತಿಯ ಅದ್ಭುತ ಕೃಪೆ. ಈ ದೀಪಾವಳಿಯ ಮುನ್ನವೇ ನಿಮ್ಮ ಜೀವನದಲ್ಲಿಯೂ ಇಂತಹ ಅಚ್ಚರಿಯ ಬದಲಾವಣೆಗಳು ಸಂಭವಿಸಬಹುದು. ಅಂದರೆ ನಿಸ್ಸಹಾಯ ಪರಿಸ್ಥಿತಿಯಿಂದ ಸ್ಥಿರತೆ ಮತ್ತು ಯಶಸ್ಸಿನತ್ತ ಪ್ರಯಾಣ. ದ್ವಿತೀಯ ಮತ್ತು ಮಹತ್ವದ ಭವಿಷ್ಯವಾಣಿ ಎಂದರೆ ನಿಮ್ಮ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಆದಾಯದ ಮಾರ್ಗಗಳು ತೆರೆದುಕೊಳ್ಳುವ ಸಾಧ್ಯತೆ. ನೀವು ವ್ಯಾಪಾರದಲ್ಲಿದ್ದರೆ ಹೊಸ ವ್ಯವಹಾರ ಪ್ರಾರಂಭಿಸಲು ಅವಕಾಶ ಸಿಗಬಹುದು. ಉದ್ಯೋಗದಲ್ಲಿದ್ದರೆ ಹೊಸ ಸೈಡ್ ಇನ್ಕಮ್ ಅಥವಾ ಹೆಚ್ಚುವರಿ ಆರ್ಥಿಕ ಮೂಲ ಸೃಷ್ಟಿಯಾಗಬಹುದು.
ಇದು ನಿಮ್ಮ ಭಾಗ್ಯವು ಈಗ ನಿಮಗೆ ಹೇಳುತ್ತಿರುವ ಸಂದೇಶ. ನಿಲ್ಲಬೇಡ, ಮುಂದುವರೆಯಿರಿ. ಮೂರನೇ ಮಹತ್ವದ ಬದಲಾವಣೆ ಆರೋಗ್ಯ ಸಂಬಂಧಿತವಾಗಿದೆ. ಇತ್ತೀಚೆಗೆ ನೀವು ಸಣ್ಣ ಪುಟ್ಟ ಹಂಗಾಮಿ ಕಾಯಿಲೆಗಳು, ದೈಹಿಕ ಆಯಾಸ ಅಥವಾ ಮಾನಸಿಕ ಅಸ್ಥಿರತೆಗಳಿಂದ ಬಳಲುತ್ತಿದ್ದರೆ ಬೃಹಸ್ಪತಿಯ ಈ ದೃಷ್ಟಿ ನಿಮಗೆ ನಿಜವಾದ ಶಾಂತಿ ಮತ್ತು ಚೈತನ್ಯವನ್ನು ನೀಡಲಿದೆ. ಈ ಗ್ರಹ ದೇಹದ ಶಕ್ತಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಸಮತೋಲನವನ್ನು ಪುನಃ ಸ್ಥಾಪಿಸುತ್ತದೆ. ಅಂದರೆ ಕನ್ಯಾ ರಾಶಿಯವರಿಗೆ ಈಗ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ನವಚೈತನ್ಯ ಮತ್ತು ಸಮೃದ್ಧಿಯ ಶುಭಯೋಗ ಪ್ರಾರಂಭವಾಗುತ್ತಿದೆ. 2. ದೇವಗುರು ಬೃಹಸ್ಪತಿಯ ದ್ವಿತೀಯ ಭವಿಷ್ಯವಾಣಿ ಕನ್ಯಾ ರಾಶಿಯವರಿಗೆ ಅತ್ಯಂತ ಮಹತ್ವದ ಮತ್ತು ಜೀವಂತಿಕೆಯಿಂದ ತುಂಬಿದಾಗಿದೆ. ಜ್ಯೋತಿಷ ಶಾಸ್ತ್ರದಲ್ಲಿ ಬೃಹಸ್ಪತಿಯನ್ನು ಅಮೃತ ದೃಷ್ಟಿಯ ಗ್ರಹ ಎಂದು ಕರೆಯುತ್ತಾರೆ, ಏಕೆಂದರೆ ಅವರ ದೃಷ್ಟಿ ಯಾವ ಸ್ಥಳಕ್ಕೆ ಬೀಳುತ್ತದೆಯೋ ಅಲ್ಲಿ ಜೀವನವು ಅರಳುತ್ತದೆ. ಬೃಹಸ್ಪತಿಗೆ 3 ವಿಶೇಷ ದೃಷ್ಟಿಗಳಿವೆ: ಪಂಚಮ, ಸಪ್ತಮ ಮತ್ತು ನವಮ ದೃಷ್ಟಿ. ಈ ಬಾರಿ ದೀಪಾವಳಿಯ ವೇಳೆಯಲ್ಲಿ ಈ 3 ಅಮೃತ ದೃಷ್ಟಿಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಅದ್ಭುತ ಫಲಗಳನ್ನು ನೀಡಲಿವೆ. ಮೊದಲು ಮಾತಾಡೋಣ ಪಂಚಮ ದೃಷ್ಟಿಯ ಬಗ್ಗೆ. ಈ ದೃಷ್ಟಿ ಈಗ ನಿಮ್ಮ ಕುಂಡಲಿಯ ಪರಾಕ್ರಮ ಭಾವ, ಅಂದರೆ 3ನೇ ಭಾವದ ಮೇಲೆ ಬೀಳುತ್ತಿದೆ. ಈ ಭಾವವು ನಿಮ್ಮ ಧೈರ್ಯ, ಶ್ರಮ ಮತ್ತು ಕರ್ಮದ ದಿಕ್ಕನ್ನು ಸೂಚಿಸುತ್ತದೆ. ಕಳೆದ ಕೆಲವು ಕಾಲದಿಂದ ನೀವು ಶ್ರಮಿಸುತ್ತಿದ್ದರೂ ಅದರ ಫಲ ಕಾಣುತ್ತಿರಲಿಲ್ಲ. ಕೆಲವೊಮ್ಮೆ ಕೆಲಸಗಳು ಅಡಚಣೆಗೊಂಡು ನಿಂತಿದ್ದವು. ಕೆಲವೊಮ್ಮೆ ಪ್ರಶಂಸೆ ಸಿಗದೆ ನಿರಾಶೆ ಉಂಟಾಗುತ್ತಿತ್ತು, ಅಥವಾ ಯಶಸ್ಸು ಕೊನೆಯ ಹೆಜ್ಜೆಯಲ್ಲಿ ಕೈತಪ್ಪುತ್ತಿತ್ತು. ಆದರೆ ಈಗ ದೇವಗುರು ಬೃಹಸ್ಪತಿಯ ಈ ಪಂಚಮ ದೃಷ್ಟಿ ಇಂತಹ ಎಲ್ಲ ಅಡ್ಡಿಗಳನ್ನು ದೂರ ಮಾಡಲಿದ್ದು, ನಿಮ್ಮ ಪರಿಶ್ರಮದ ಪ್ರತಿಯೊಂದು ಹನಿಯೂ ಫಲದಲ್ಲಿ ಪರಿವರ್ತಿತವಾಗಲಿದೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಗುರುತಿನೊಂದಿಗೆ ಗೌರವ ಕೂಡ ಸಿಗಲಿದೆ. ಜನರು ನಿಮ್ಮ ಪ್ರಯತ್ನವನ್ನು ಅರಿತು ಮೆಚ್ಚಿಕೊಳ್ಳಲಿದ್ದಾರೆ. ನಿಂತಿರುವ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳಲಿವೆ. ವ್ಯಾಪಾರಿಗಳಾದರೆ ಈ ದೃಷ್ಟಿಯು ಹೊಸ ವ್ಯವಹಾರ ಅವಕಾಶಗಳು ಅಥವಾ ಯಶಸ್ವಿ ವ್ಯವಹಾರ ಪ್ರಯಾಣವನ್ನು ತರಬಹುದು. ಜೊತೆಗೆ ಸಣ್ಣ ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳಲ್ಲಿ ಪ್ರೀತಿ, ಸಹಕಾರ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಲಿದೆ. ಹಿಂದಿನ ಗಲಾಟೆಗಳು ಶಮನಗೊಂಡು ಕುಟುಂಬದಲ್ಲಿ ಶಾಂತಿ ಮತ್ತು ಸಮನ್ವಯ ವಾತಾವರಣ ನಿರ್ಮಾಣವಾಗುತ್ತದೆ. ಅಂದರೆ ಬೃಹಸ್ಪತಿಯ ಈ ಅಮೃತ ದೃಷ್ಟಿ ಕನ್ಯಾ ರಾಶಿಯವರಿಗೆ ಧೈರ್ಯ, ಗೌರವ ಮತ್ತು ಸಂಬಂಧಗಳಲ್ಲಿ ಹೊಸ ಬೆಳಕನ್ನು ತರಲಿರುವ ಮಹಾಶುಭಯೋಗವಾಗಿದೆ. 3. ದೇವಗುರು ಬೃಹಸ್ಪತಿಯ ತೃತೀಯ ಮತ್ತು ಚತುರ್ಥ ಭವಿಷ್ಯವಾಣಿಗಳು ಕನ್ಯಾ ರಾಶಿಯವರಿಗೆ ಅತ್ಯಂತ ಪ್ರಭಾವಶಾಲಿ ಹಾಗೂ ಜೀವನ ಪರಿವರ್ತಕವಾಗಿವೆ. ಮೊದಲು ಮಾತಾಡೋಣ 3ನೇ ಭವಿಷ್ಯವಾಣಿ, ಅಂದರೆ ಬೃಹಸ್ಪತಿಯ ಸಪ್ತಮ ದೃಷ್ಟಿಯ ಬಗ್ಗೆ. ಈ ದೃಷ್ಟಿ ಈಗ ನಿಮ್ಮ ಕುಂಡಲಿಯ ಪಂಚಮ ಭಾವದ ಮೇಲೆ ಬೀಳುತ್ತಿದೆ. ಸಾಮಾನ್ಯವಾಗಿ ಈ ಸ್ಥಾನ ಬೃಹಸ್ಪತಿಗೆ ಸ್ವಲ್ಪ ಸವಾಲಿನದಾಗಿದ್ದರೂ ಅವರ ಅಮೃತ ದೃಷ್ಟಿ ಅದನ್ನು ಶುಭ ಫಲಕಾರಿ ಮಾಡುತ್ತದೆ, ಏಕೆಂದರೆ ಅವರು ನಿಮ್ಮ ಕುಂಡಲಿಯ 2 ಕೇಂದ್ರ ಭಾವಗಳ ಅಧಿಪತಿಯಾಗಿರುವುದರಿಂದ ಈಗ ದೃಷ್ಟಿಯು ಅದ್ಭುತ ಫಲ ನೀಡುವ ಶಕ್ತಿಯಾಗಿದೆ. ಈ ಅವಧಿಯಲ್ಲಿ ಅಕಸ್ಮಾತ್ ಲಾಭಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು. ಅಂದರೆ 2025ರ ಅಕ್ಟೋಬರ್ 18ರಿಂದ ಮುಂದಿನ 49 ದಿನಗಳಲ್ಲಿ ನೀವು ನಿರೀಕ್ಷಿಸದ ಆರ್ಥಿಕ ಪ್ರಯೋಜನ ಪಡೆಯಬಹುದು. ಹಳೆಯ ಹೂಡಿಕೆಯಿಂದ ಲಾಭ ದೊರೆಯಬಹುದು, ಅಥವಾ ಹೊಸ ಹೂಡಿಕೆ ಅಚ್ಚರಿಯ ಫಲ ನೀಡಬಹುದು. ಈ ಸಮಯದಲ್ಲಿ ತೆಗೆದುಕೊಳ್ಳುವ ಆರ್ಥಿಕ ನಿರ್ಧಾರಗಳು ದೀರ್ಘಕಾಲೀನ ಲಾಭ ತರಲಿವೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶುಭಯೋಗ. ಬುದ್ಧಿಶಕ್ತಿ, ತಾರ್ಕಿಕತೆ ಮತ್ತು ಏಕಾಗ್ರತೆ ಹೆಚ್ಚುವುದು. ಪರೀಕ್ಷೆಗಳಲ್ಲಿ, ಸ್ಪರ್ಧಾತ್ಮಕ ಕಾರ್ಯಗಳಲ್ಲಿ ಅಥವಾ ಯಾವುದೇ ಪ್ರಮುಖ ಪ್ರಾಜೆಕ್ಟ್ನಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಗಟ್ಟಿತನವಾಗಿದೆ. ಪೋಷಕರಿಗೆ ಸಹ ಈ ದೃಷ್ಟಿಯು ಸಂತಾನ ಸಂತೋಷ ತರುತ್ತದೆ. ಮಕ್ಕಳ ಸಾಧನೆಗಳಿಂದ ಹೆಮ್ಮೆ ಉಂಟಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ವಿಶೇಷವಾಗಿ ಅಲರ್ಜಿ, ಅಸಿಡಿಟಿ ಅಥವಾ ಪಾಚಕ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಈಗ ಚೇತರಿಸಿಕೊಳ್ಳಲಿದ್ದಾರೆ. ಬೃಹಸ್ಪತಿಯ ಈ ಶಾಂತ ಶಕ್ತಿ ದೇಹದಲ್ಲಿ ಶಕ್ತಿಯನ್ನು, ಮನಸ್ಸಿನಲ್ಲಿ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಅಂದರೆ ಈ ದೃಷ್ಟಿ ಕನ್ಯಾ ರಾಶಿಯವರಿಗೆ ಧನ, ಗೌರವ, ಕುಟುಂಬ ಸೌಹಾರ್ದ ಮತ್ತು ಆರೋಗ್ಯದ ವರದಾನ ನೀಡಲಿದೆ. ದೀಪಾವಳಿಯ ಮುನ್ನ ಈ ಕಾಲ ನಿಜಕ್ಕೂ ದೈವಿ ಆಶೀರ್ವಾದದಂತಿದೆ ನಿಮಗೆ. 4. ನಾಲ್ಕನೇ ಭವಿಷ್ಯವಾಣಿ, ಅಂದರೆ ಬೃಹಸ್ಪತಿಯ ನವಮ ದೃಷ್ಟಿ. ಈ ದೃಷ್ಟಿ ಬಂಗಾರದಂತಿದೆ. ಪರಿಣಾಮಕಾರಿ ಯೋಗವನ್ನು ತರುತ್ತಿದೆ, ಏಕೆಂದರೆ ಇದು ದೇವಗುರು ಅವರದೇ ಸ್ವಂತ ರಾಶಿಯ ಮೇಲೆ ಬೀಳುತ್ತಿದೆ. ಯಾವುದೇ ಗ್ರಹ ತನ್ನ ಸ್ವಂತ ರಾಶಿಯನ್ನು ನೋಡುವಾಗ ಅದು ಅತ್ಯುನ್ನತ ಶುಭ ಫಲ ನೀಡುತ್ತದೆ. ಈ ದೃಷ್ಟಿಯು ನಿಮಗೆ ಉದ್ಯೋಗ ಮತ್ತು ದೈನಂದಿನ ಜೀವನದಲ್ಲಿ ಪ್ರಗತಿಯ ಬಾಗಿಲು ತೆರೆಯಲಿದೆ. ಕೆಲಸದ ಕ್ಷೇತ್ರದಲ್ಲಿ ಹೋರಾಟ ಮಾಡುತ್ತಿರುವವರು ಈಗ ಪರಿಸ್ಥಿತಿಗಳನ್ನು ತಮ್ಮ ಪಕ್ಕಕ್ಕೆ ತಿರುಗಿಸಿಕೊಂಡಂತೆ ಕಾಣುತ್ತಾರೆ. ಬೃಹಸ್ಪತಿ
ನಿಮ್ಮ ಕರ್ಮಕ್ಕೆ ವೇಗ ನೀಡುವರು ಮತ್ತು ಇತ್ತೀಚಿನ ಎಲ್ಲ ಅಡ್ಡಿಗಳು ನಿಧಾನವಾಗಿ ದೂರವಾಗಲಿವೆ. ದಾಂಪತ್ಯ ಜೀವನದ ದೃಷ್ಟಿಯಿಂದ ಇದು ಅತ್ಯಂತ ಶಾಂತಿಕಾರಕ ಸಮಯ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಸಂಬಂಧದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಅಥವಾ ದೂರವಾದ ಭಾವನೆ ಇದ್ದರೆ ಈ ದೃಷ್ಟಿ ಅದನ್ನು ಶಮನಗೊಳಿಸುತ್ತದೆ. ನೀವು ಮತ್ತು ನಿಮ್ಮ ಜೀವನ ಸಂಗಾತಿ ಹೊಸ ಸಂವಾದವನ್ನು ಪ್ರಾರಂಭಿಸುತ್ತೀರಿ. ಪ್ರೀತಿಯಲ್ಲಿ ಹೊಸ ಉಷ್ಣತೆ, ಪರಸ್ಪರ ಗೌರವ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚುತ್ತದೆ. ವಿವಾಹದಲ್ಲಿ ವಿಳಂಬ ಅಥವಾ ಅಡೆತಡೆ ಇದ್ದ ಕನ್ಯಾ ರಾಶಿಯವರು ಈಗ ದೃಷ್ಟಿ ಸುವರ್ಣಾವಕಾಶ ತರುತ್ತಿದೆ. 2025 ಅಕ್ಟೋಬರ್ 18 ನಂತರ ವಿವಾಹ ಪ್ರಸ್ತಾವನೆಗಳು ವೇಗವಾಗಿ ಮುಂದುವರೆಯಲಿವೆ. ನಿಂತಿದ್ದ ಸಂಬಂಧಗಳು ಮತ್ತೆ ಜೀವಂತಗೊಳ್ಳುತ್ತದೆ. ಈ ದೃಷ್ಟಿ ಕೇವಲ ಹೊಸ ವಿವಾಹಗಳಷ್ಟೇ ಅಲ್ಲ, ಮುರಿಯುತ್ತಿದ್ದ ಸಂಬಂಧಗಳನ್ನು ಪುನಃ ಜೋಡಿಸುವ ಶಕ್ತಿಯನ್ನು ಹೊಂದಿದೆ. ಅಂದರೆ ಬೃಹಸ್ಪತಿಯ ಕೃಪೆಯಿಂದ ಕನ್ಯಾ ರಾಶಿಯವರ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಹೊಸ ಪ್ರಾರಂಭದ ಕಾಲ ಆರಂಭವಾಗುತ್ತಿದೆ. ಹೀಗಾಗಿ ಕನ್ಯಾ ರಾಶಿಯವರೇ, ಈಗ ಸಮಯ ಬಂದಿದೆ. ನೀವು ನಿಮ್ಮ ಜೀವನದಲ್ಲಿನ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ಪುನಃ ಸ್ಥಾಪಿಸಲು ಪ್ರಯತ್ನಿಸಬೇಕಾದ ಸಮಯ. ಅಕ್ಟೋಬರ್ 18 ನಂತರ ದೇವಗುರು ಬೃಹಸ್ಪತಿಯ ಕೃಪೆಯಿಂದ ಹಿಂದಿನ ಅಸಮಜತೆಗಳು, ಮನಸ್ತಾಪಗಳು ನಿಧಾನವಾಗಿ ಕರಗುತ್ತಾ ಹೋಗುತ್ತವೆ ಮತ್ತು ನೀವು ನಿಮ್ಮ ಕಣ್ಣಾರೆ ನೋಡುವಿರಿ ಹೇಗೆ ನಿಮ್ಮ ಜೀವನದಲ್ಲಿ ಮತ್ತೆ ಸಂತೋಷ, ನೆಮ್ಮದಿ ಮತ್ತು ಪ್ರೀತಿ ಮರಳಿ ಬರುತ್ತಿದೆ. ಆದರೆ ಈಗ ಒಂದು ಪ್ರಮುಖ ಪ್ರಶ್ನೆ ಹುಟ್ಟುತ್ತದೆ. ಏನು ಎಲ್ಲ ಕನ್ಯಾ ರಾಶಿ ಅಥವಾ ಎಲ್ಲ ಕನ್ಯಾ ಲಗ್ನದವರಿಗೂ ಬೃಹಸ್ಪತಿಯ ಸಮಾನ ಫಲ ದೊರಕುತ್ತದೆಯೇ? ಇದರ ಉತ್ತರ ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ನೀಡಲಾಗಿದೆ. ಇಲ್ಲ, ಎಲ್ಲರಿಗೂ ಸಮಾನ ಫಲ ಸಾಧ್ಯವಿಲ್ಲ. ಯಾವುದೇ ಗ್ರಹದ ಫಲಗಳು ಶುಭವಾಗಲು ಅದು ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಸರಿಯಾದ ಸ್ಥಾನದಲ್ಲಿ ಬಲಿಷ್ಠ ಸ್ಥಿತಿಯಲ್ಲಿ ಇರಬೇಕಾಗುತ್ತದೆ. ಯಾವಾಗ ಬೃಹಸ್ಪತಿ ದುರ್ಬಲ, ಅಶುಭ ಅಥವಾ ದೋಷ ಪೀಡಿತ ಸ್ಥಾನದಲ್ಲಿ ಕುಳಿತಿದ್ದಾನೆ, ಆಗ ಅವನ ಕೃಪೆಯ ಪರಿಣಾಮ ಸಂಪೂರ್ಣವಾಗಿ ದೊರಕುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಕುಂಡಲಿಯಲ್ಲಿ ಬೃಹಸ್ಪತಿಯ ಸ್ಥಿತಿಯನ್ನು ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಇದನ್ನು ತಿಳಿಯುವ ಸರಳ ವಿಧಾನವೆಂದರೆ ಬೃಹಸ್ಪತಿ ಯಾವ ರಾಶಿಯಲ್ಲಿ, ಯಾವ ಭಾವದಲ್ಲಿ ಮತ್ತು ಯಾವ ಗ್ರಹಗಳ ಸಂಯೋಗದಲ್ಲಿ ಕುಳಿತಿದ್ದಾನೆ ಎಂಬುದನ್ನು ಗಮನಿಸಬೇಕು. ಅವನು ಶುಭ ರಾಶಿಯಲ್ಲಿ ಧನು, ಮೀನ, ಕರ್ಕಾಟಕ ಮುಂತಾದವು ಅಥವಾ ಕೇಂದ್ರ ತ್ರಿಕೋಣ ಭಾವಗಳಲ್ಲಿ ಇದ್ದರೆ ಫಲ ಅತ್ಯಂತ ಶುಭವಾಗುತ್ತದೆ. ಆದರೆ ಪಾಪ ಗ್ರಹಗಳ ಸನ್ನಿಧಿ ಅಥವಾ ಶುಭ ದೋಷಗಳಿದ್ದರೆ ಅವನ ಫಲ ಸಿಗುವುದಿಲ್ಲ. ಅಂದರೆ ಅಕ್ಟೋಬರ್ 18 ನಂತರ ಬೃಹಸ್ಪತಿಯ ಆಶೀರ್ವಾದ ಎಲ್ಲರಿಗೂ ಲಭ್ಯವಾದರೂ ಅದರ ಪ್ರಭಾವದ ತೀವ್ರತೆ ನಿಮ್ಮ ವೈಯಕ್ತಿಕ ಕುಂಡಲಿಯ ಸ್ಥಿತಿಯ ಮೇಲೆ ಆಧಾರಿತವಾಗಿರುತ್ತದೆ. ಹೌದು, ಕನ್ಯಾ ರಾಶಿಯವರೇ, ದೇವಗುರು ಬೃಹಸ್ಪತಿಯ ಸಂಪೂರ್ಣ ಕೃಪೆ ಪಡೆಯಲು ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತದೆ. ಮೊದಲು ನಿಮ್ಮ ಜನ್ಮ ಕುಂಡಲಿಯನ್ನು ತೆಗೆದುಕೊಳ್ಳಿ ಮತ್ತು ನನ್ನ ಹೇಳಿಕೆಗಳೊಂದಿಗೆ ಅದರ ಮೇಲೆ ಗಮನ ಹರಿಸಿ. ನಿಮ್ಮ ರಾಶಿ ಕನ್ಯಾ ರಾಶಿಯಾಗಿದ್ದರೆ ಅಥವಾ ನೀವು ಕನ್ಯಾ ಲಗ್ನದವರು ಆಗಿದ್ದರೆ ಅದು ನಿಮ್ಮ ಲಗ್ನ ಸ್ಥಾನವಾಗುತ್ತದೆ. ಅಂದರೆ ಅಲ್ಲಿನಿಂದಲೇ ಭಾವನೆಗಳ ಏಳಿಗೆ ಪ್ರಾರಂಭಿಸಬೇಕು. ಇದೀಗ ಗಮನಿಸಿ, ದೇವಗುರು ಬೃಹಸ್ಪತಿ ನಿಮ್ಮ ಕುಂಡಲಿಯ 6ನೇ, 8ನೇ ಅಥವಾ 12ನೇ ಭಾವಗಳಲ್ಲಿ ಇರಬಾರದು. ಈ 3 ಸ್ಥಾನಗಳಲ್ಲಿ ಬೃಹಸ್ಪತಿ ಇದ್ದರೆ ಅವರ ಶುಭ ಪ್ರಭಾವ ದುರ್ಬಲವಾಗುತ್ತದೆ ಮತ್ತು ಅವರ ಕೃಪಾಶಕ್ತಿ ಸಂಪೂರ್ಣವಾಗಿ ಫಲ ನೀಡುವುದಿಲ್ಲ. ಇದಲ್ಲದೆ ನಿಮ್ಮ ಕುಂಡಲಿಯಲ್ಲಿ ನಂಬರ್ 10 ಅಂದರೆ ಮಕರ ರಾಶಿ ಇರುವ ಸ್ಥಳದಲ್ಲಿ ಬೃಹಸ್ಪತಿ ಇದ್ದರೂ ಎಚ್ಚರಿಕೆ ಅಗತ್ಯ. ಏಕೆಂದರೆ ಅಲ್ಲಿ ಅವರಿಗೆ ಕೇಂದ್ರಾಧಿಪತಿ ದೋಷ ಉಂಟಾಗುತ್ತದೆ. ಈ ದೋಷದ ಕಾರಣದಿಂದ ಅವರ ದೈವಿ ಶಕ್ತಿಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಅಸಾಧ್ಯವಾಗುತ್ತದೆ ಮತ್ತು ಫಲದ ತೀವ್ರತೆ ಕಡಿಮೆ ಆಗುತ್ತದೆ. ಆದರೆ ನಿಮ್ಮ ಕುಂಡಲಿಯಲ್ಲಿ ಬೃಹಸ್ಪತಿ ಈ 4 ಸ್ಥಾನಗಳಲ್ಲಿ 6ನೇ, 8ನೇ, 12ನೇ ಅಥವಾ ಮಕರ ಭಾವ ಇರದೆ ಬಲಿಷ್ಠ ಸ್ಥಾನದಲ್ಲಿ ಹಾಗೂ ಉತ್ತಮ ಡಿಗ್ರಿಗಳಲ್ಲಿ ಅಂದರೆ ಉಚ್ಚ ಅಥವಾ ಸ್ನೇಹ ರಾಶಿಯಲ್ಲಿ ಇದ್ದರೆ ನೀವು ನಿಶ್ಚಿಂತವಾಗಿರಬಹುದು. ಅಂದರೆ ದೇವಗುರು ಬೃಹಸ್ಪತಿ ಅವರ ಸಂಪೂರ್ಣ ಆಶೀರ್ವಾದ, ಆರ್ಥಿಕ ಪ್ರಗತಿ, ಮಾನ ಸಮ್ಮಾನ ಮತ್ತು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಖಚಿತವಾಗಿ ಪ್ರಕಟವಾಗಲಿವೆ. ಈ ದೀಪಾವಳಿಯ ಸಮಯದಲ್ಲಿ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಆಶೀರ್ವಾದಗಳನ್ನು ತರಲಿದೆ. ಒಂದು ಅಂತಹ ಘಟನೆ ಸಂಭವಿಸುತ್ತದೆ. ಅದು ನಿಮ್ಮ ಮನಸ್ಸನ್ನೇ ಅಲ್ಲ, ನಿಮ್ಮ ಸಂಪೂರ್ಣ ಜೀವನದ ದಿಶೆಯನ್ನು ಬದಲಾಯಿಸಲಿದೆ. ಕರ್ಮ, ಯಶಸ್ಸು, ಧನ ಮತ್ತು ಮಾನ ಸಮ್ಮಾನ ಈ 4 ಕ್ಷೇತ್ರಗಳನ್ನು ಸ್ಪಷ್ಟ ಪ್ರಗತಿ ಮತ್ತು ಬೆಳವಣಿಗೆ ಕಾಣಬಹುದು. ನೀವು ನಿಮ್ಮ ಜನ್ಮ ಕುಂಡಲಿಯ ಸ್ಥಿತಿ ತಿಳಿದುಕೊಳ್ಳಲು ಬಯಸಿದರೆ ಜ್ಯೋತಿಷ್ಯರ ಸಲಹೆಯೊಂದಿಗೆ ಅದರ ವಿಶ್ಲೇಷಣೆ ಮಾಡಿಸಿಕೊಳ್ಳಬಹುದು. ಆದರೆ ಈಗ ಮುಖ್ಯವಾದ ಪ್ರಶ್ನೆ ಏನೆಂದರೆ, ಬೃಹಸ್ಪತಿ ದೇವರ ಆಶೀರ್ವಾದವನ್ನು ಇನ್ನಷ್ಟು ಪ್ರಬಲಗೊಳಿಸಲು ಏನು ಮಾಡಬೇಕು? ಶಾಸ್ತ್ರಗಳು ಹೇಳುತ್ತದೆ, ಪ್ರತಿದಿನವೂ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಭಕ್ತಿಪೂರ್ವಕವಾಗಿ ಜಪಿಸಬೇಕು. ಸಾಧ್ಯವಿಲ್ಲದೇ ಇದ್ದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಬಹುದು ಅಥವಾ ಕನಿಷ್ಠ ಶ್ರವಣ ಮಾಡಬಹುದು. ಈ 2 ಕ್ರಮಗಳು ಬೃಹಸ್ಪತಿ ದೇವರನ್ನು ತೃಪ್ತಿಪಡಿಸಲು ಅತ್ಯಂತ ಶಕ್ತಿಶಾಲಿ ವಿಧಾನಗಳು ಎಂದು ಪರಿಗಣಿಸಲಾಗಿದೆ.
ನೀವು ರತ್ನ ಧಾರಣೆ ಮಾಡಲು ಬಯಸಿದರೆ ಪುಖರಾಜ ಅಂದರೆ ಪಿತಮಣಿ ಧರಿಸಬಹುದು. ಆದರೆ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಈ ಕ್ರಮವನ್ನು ಯಾವಾಗಲೂ ಪರಿಣಿತ ಜ್ಯೋತಿಷ್ಯರ ಸಲಹೆಯ ನಂತರ ಮಾತ್ರ ಕೈಗೊಳ್ಳಬೇಕು. ಏಕೆಂದರೆ ನಿಮ್ಮ ಗ್ರಹದ ದಶೆ ಅಥವಾ ಸ್ಥಿತಿ ನಿಮಗೆ ಅನುಕೂಲಕರವಾಗಿರದಿದ್ದರೆ ಆ ರತ್ನವು ಶುಭ ಫಲ ನೀಡುವುದಕ್ಕೆ ಬದಲಾಗಿ ವಿಪರೀತ ಪರಿಣಾಮವನ್ನು ಕೊಡಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.